ಇದು ಎಪಿಎಂಸಿ ಸಹಯೋಗದಲ್ಲಿ ವಿಜಯ ಕರ್ನಾಟಕ ಸಂಘಟಿಸಿದ ಸುಗ್ಗಿ ಸಂಭ್ರಮ. 2024 ಜನವರಿ 16ರಂದು ಎಪಿಎಂಸಿ ದಾವಣಗೆರೆಯಲ್ಲಿ ಅಪೂರ್ವವಾದಂತಹ ಕನ್ನಡ ಹಬ್ಬವೊಂದು ನೆರವೇರಿತು. ತಾಯಿ ಭುವನೇಶ್ವರಿಯ ಭವ್ಯ ಮೆರವಣಿಗೆ, ಅದಕ್ಕೆ ಡೊಳ್ಳು ವೀರಗಾಸೆ ತಂಡಗಳ ಸಹಯೋಗ, ಸಾಲಂಕೃತ ಜೋಡೆತ್ತಿನ ಜತೆಗೆ ದನ ಕರುಗಳ ಹೆಜ್ಜೆ, ಎಪಿಎಂಸಿ ಪ್ರಾಂಗಣದಲ್ಲಿ ಧಾನ್ಯಗಳ ರಾಶಿಯ ನಡುವೆ ರೈತರು, ವ್ಯಾಪಾರಿಗಳು, ಎಪಿಎಂಸಿ ಕೃಷಿ, ತೋಟಗಾರಿಕೆ ಹಾಗೆ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಸಹ ಕನ್ನಡಕ್ಕಾಗಿ ಕನ್ನಡ ಹೋರಾಟಗಾರರೊಂದಿಗೆ, ಕಸಾಪದೊಂದಿಗೆ, ವಿದ್ಯಾರ್ಥಿ ಮಹಿಳೆಯರ ಜೊತೆಯಾಗಿ ಮೆರವಣಿಗೆಯಲ್ಲಿ ಭಾಗಿಯಾದರು. ನಂತರ ನಡೆದಂತಹ ಉದ್ಘಾಟನಾ ಸಮಾರಂಭ, ಅದರಲ್ಲಿ ಹಬ್ಬವನ್ನು ಉದ್ಘಾಟಿಸಿದ ಹಿರಿಯ ಸಾಹಿತಿ ಡಾಕ್ಟರ್ ಲೋಕೇಶ್ ಅಗಸನೆಕಟ್ಟೆ ಅವರು ಒಂದು ಕರೆ ನೀಡಿದರು. ನಿಜಾರ್ಥದಲ್ಲಿ ತುಂಗಭದ್ರೆ, ರಾಜ್ಯದ ಜೀವನದಿ ತುಂಗಭದ್ರೆ ಎನ್ನುವಂತಹ ರೀತಿಯಲ್ಲಿ ನಾವು ಮಾನ್ಯ ಮಾಡಬೇಕು. ಮಧ್ಯ ಕರ್ನಾಟಕದ ದಾವಣಗೆರೆ ತುಂಗಭದ್ರೆಯ ನೃತ್ಯಾಂಗಣ, ಹಾಗೆ ಈ ಎಪಿಎಂಸಿ ಕೃಷಿ ಹಬ್ಬ ಇದೆಲ್ಲ ತುಂಬ ಪ್ರಸ್ತುತ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ದಾವಣಗೆರೆಗೆ ಈ ಹಿಂದೆ ಘೋಷಿಸಿದ್ದ ವಿಶ್ವ ಕನ್ನಡ ಸಮ್ಮೇಳನ ಮಾಡಲು ಇದು ಸಕಾಲ. ಸಚಿವರು, ಶಾಸಕರು, ಸಂಸದರು, ಸಂಘಟನೆಗಳೊಂದಿಗೆ ನಾವು ಮುಖ್ಯಮಂತ್ರಿಯನ್ನ ಭೇಟಿಯಾಗಿ ಮನವಿ ಮಾಡೋಣ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಒಕ್ಕರುಳಿಂದ ಆಗ್ರಹಿಸಿತು. ಹಾಗೆ ಇದೊಂದು ಅಪರೂಪದ ಕನ್ನಡದ ಹಬ್ಬ, ಕನ್ನಡದ ಸುಗ್ಗಿ ಹಬ್ಬ, ಹಾಗೆ ನೆನಪುಳಿಯುವಂತಹ ಕನ್ನಡದ ಒಂದು ಜಾತ್ರೆಯಾಗಿ ಜನಮನ ಸೂರೆಗೊಂಡಿತು.